ಕೆಂಗಲ್ ಅಂತ ಇರೋರು ಒಬ್ಬ ದಿಗ್ಗಜ ನಾಯಕರು ಮೊದಲ ಚೀಫ್ ಮಿನಿಸ್ಟರ್ ಸ್ಥಾನವನ್ನು ಅಧಿಕೃತವಾಗಿ ವಹಿಸಿಕೊಂಡು ಅಂಥವ್ರ ವಿಚಾರದಲ್ಲಿ ನಾವು ಜಯಂತಿಯನ್ನು ಆಚರಿಸುವಾಗ ಏನಾದ್ರು ಒಂದು ಕಾರಣ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಮಾಡೋದು ಒಳ್ಳೆಯದು ಪೊಲಿಟಿಕಲಿ ಅಂತ ಯೋಚನೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೆಲ್ಲ ಮಾಡಿದಾರಲ್ಲ, ಹಾಗಾಗಿ ಕ್ಷೇತ್ರ ಬೆಂಗಳೂರು ಎಲ್ಲ ಆಗಿರೋದ್ರಿಂದ ಇದರ ನೆಪ ಇಟ್ಕೊಂಡು ಈ ಕ್ಷೇತ್ರದ ವಾರ್ಡ್ನಲ್ಲಿ ಆಮ್ ಆದ್ಮಿ ಪಾರ್ಟಿಯು ಈ ಸತಿ ಏನಾದರೂ ಮಾಡಿ ಪರ್ಯಾಯ ವ್ಯವಸ್ಥೆಗೆ ಒಂದು ಸಾಂಕೇತಿಕವಾಗಿ ಇಲ್ಲಿಂದ ಗೆಲ್ಲೋದಕ್ಕೆ ಪ್ರಾರಂಭ ಮಾಡೋಣ ಅನ್ನೋದಕ್ಕೋಸ್ಕರ ಪ್ರಚಾರ ದೃಷ್ಟಿಯಿಂದ ಪ್ರಾರಂಭ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ. ಶಶಿಧರ್ ಆರಾಧ್ಯ ಅವರು ನಮ್ಮ ಆಮ್ ಆದ್ಮಿ ಪಾರ್ಟಿಯಲ್ಲಿ ಪ್ರಮುಖ ನಾಯಕರು ಮತ್ತು ಸಾರ್ವಜನಿಕರ ಜೊತೆಯಲ್ಲಿ ದಿನಗಳಿಗೆ ಆದರೆ ಕೆಲಸ ಮಾಡ್ತಕ್ಕಂಥವ್ರು, ಅದು ಇವ್ರಿಗೂ ಗೊತ್ತಿದೆ. ಇದು ಹೇಗಿದ್ರು ಕೂಡ ಕೆಂಗಲ್ ಹನುಮಂತಯ್ಯನವ್ರ ಹೆಸರಿನಲ್ಲಿ ವಾರ್ಡ್ ಆಗಿರೋದ್ರಿಂದ ಈ ವಾರ್ಡ್ನಿಂದಲೇ ಅವ್ರು ಸ್ಪರ್ಧಿಸಬೇಕು ಅಂತ ಆಸೆ ಇರೋದ್ರಿಂದ ಕೊನೆಯ ಗಳಿಗೆನಲ್ಲಿ ಹೋಗಿ ಮತ ಕೇಳೋದಕ್ಕಿಂತ ಅವ್ರು ಯಾವಾಗಲಾದರೂ ಚುನಾವಣೆ ಮಾಡ್ಕೊಳ್ಳೋ ಅಭ್ಯರ್ಥಿ ನಮ್ಮವ್ರು ಇವರೇ. ಆ ಅಭ್ಯರ್ಥಿ ಮನೆ ಮನೆಗೂ ಹೋಗಿ ಕಾಂಗ್ರೆಸ್ಸು, BJP, JDSನ ಎಲ್ಲ ವಿಚಾರಗಳನ್ನು ಕೂಡ ತಿಳಿಸಿ ಇಷ್ಟು ವರ್ಷದಿಂದ ಏನು ಮಾಡಿದ್ದೀರಾ, ಏನು ಮಾಡಬೇಕಾಗಿತ್ತು ಅನ್ನೋದನ್ನೆಲ್ಲ, ಆಮೇಲೆ ಸಾರ್ವಜನಿಕರಿಗೆ ಮೂಲ ಸೌಕರ್ಯಗಳು ಏನಿದೆ ಅದೆಲ್ಲ ಇದೆಯಾ ಇಲ್ವಾ ಅದೆಲ್ಲ ತಿಳ್ಕೊಂಡು ಈ ಸರಿ ಬದಲಾವಣೆ ತನ್ನಿ. ಎಲ್ಲರೂ ದುಡ್ಡು ಮಾಡ್ತಕ್ಕಂಥ ಆಸ್ತಿ ಮಾಡ್ತಕ್ಕಂಥ ರೀತಿಯಲ್ಲಿ ಚುನಾವಣೆಗಳಿಗೆ ಹೋಗ್ತಿದ್ದಾರೆ, ವ್ಯಾಪಾರ ಮಾಡ್ಕೊಂಡಿದ್ದಾರೆ. ವ್ಯಾಪಾರ ಅಲ್ಲ, ಕೇಜ್ರಿವಾಲ್ರವರ ನಾಯಕತ್ವದಲ್ಲಿ ಮುಖಂಡತ್ವದಲ್ಲಿ ಅವರ ಸಿದ್ಧಾಂತವನ್ನು ಇಟ್ಕೊಂಡು ನಾವು ಸೀತಾರಾಮ್ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ. ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋಕ್ಕೆ ನಾವು ಇಟ್ಕೊಂಡು ಬಂದಿದ್ದೀವಿ. ಇದು ಶೂನ್ಯದಿಂದ ಶುರು ಮಾಡ್ತಾ ಇದ್ದೀವಿ. ಇದನ್ನು ದೊಡ್ಡದು ಮಾಡಿ ಇನ್ನೂ ಸ್ವಲ್ಪ ಶಕ್ತಿಯುತವಾಗಿ ಬೆಳೆಸ್ತೀವಿ. ಕರ್ನಾಟಕ ಇದು ಗ್ರೇಟರ್ ಬೆಂಗಳೂರು ಏನಿದೆಯೋ ಅದು ಅಷ್ಟು ಶಕ್ತಿಯಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗದೇ ಇದ್ರು ನಮಗೆ ಪ್ರಯತ್ನ ಮಾಡ್ತೀವಿ. ಕೆಲವು ಕ್ಷೇತ್ರಗಳದಂತೂ ನಿಂತು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿ ಗೆಲ್ಲಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಎಷ್ಟೋ ಕಡೆ ಗುರುತಿಸ್ಕೊಂಡಿಲ್ಲ ಪಾರ್ಟಿ, ಯಾವ ರೀತಿ ಗುರುತಿಸ್ಕೊಳ್ಳೋದು, ಯಾವ ರೀತಿ ಜನ ಅವಕಾಶ ಕೊಟ್ಟರೆ ಯಾವ ರೀತಿ ನೀವು ಕಾರ್ಯಕ್ರಮ ತಂತೀರಿ? ನಿಮ್ಮ ಮನೇಲಿ ಒಂದು ಮಗು ಆಗುತ್ತೆ, 9 ತಿಂಗಳು ಗರ್ಭಿಣಿ ಆದಮೇಲೆ ಒಂದು ಹೆರಿಗೆ ಆಗುತ್ತೆ, ಮಗು ಆಗುತ್ತೆ. ಆ ಮಗು ಏಕ್ದಮ್ ನಾಯಕ ಆಗೋಗ್ತಾನೆ. ಅಲ್ಲಿ ಮಗುನ ಬೆಳೆಸ್ಬೇಕಲ್ವ, ಅದಕ್ಕೆ ನಡೆಯೋದು ಕಲಿಸ್ಬೇಕು, ಮಾತಾಡೋದು ಕಲಿಸ್ಬೇಕು, ಓಡಾಡೋದು ಕಲಿಸ್ಬೇಕು, ಜ್ಞಾನ ಕಲಿಸ್ಬೇಕು. ಹಾಗೇನೆ ನಮ್ಮದು ಎಷ್ಟು 12 ವರ್ಷ 13 ವರ್ಷ ಆಗಿದೆ ನಮ್ದು ಶುರು ಮಾಡಿ. 13 ವರ್ಷದಲ್ಲೇ ಎಲ್ಲರಿಗಿಂತ ವೇಗವಾಗಿ ನಾವು ಡೆಲ್ಲಿನಲ್ಲಿ 10 ವರ್ಷ ಅಧಿಕಾರ ಮಾಡೋದು, ಪಂಜಾಬ್ನಲ್ಲಿ ಅಧಿಕಾರ ಮಾಡ್ತಾ ಇದ್ದೀವಿ, ಗೋವಾನಲ್ಲಿ ನಮ್ಮ ಅಕೌಂಟ್ ಓಪನ್ ಮಾಡಿದ್ದೀವಿ, ಗುಜರಾತ್ನಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ದಕ್ಷಿಣ ಭಾರತದಲ್ಲಿ ನಮಗೆ ನಾನಾ ಕಾರಣಕ್ಕೋಸ್ಕರ ಬಂಡವಾಳಶಾಹಿಗಳೇ ಪಕ್ಷಗಳನ್ನು ನಡೆಸ್ತಿರೋದ್ರಿಂದ ಆರ್ಥಿಕ ಅನುಕೂಲ ಇರೋರೇ ಮತ್ತು ಭದ್ರತೆ ಇರ್ತಕ್ಕಂಥವರೇ ಮತ್ತು ಜಾತಿ ಪ್ರಾಬಲ್ಯವಾದಂಥ ರಾಜಕಾರಣ ಇರೋದ್ರಿಂದ ಸುಲಭನಾಗಿ ನಾವು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈಗ ಹಂತವಾಗಿ ಪ್ರಯತ್ನ, ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ಆಮೇಲೆ ಮಹಾನಗರ ಪಾಲಿಕೆ, ಇಲ್ಲೆಲ್ಲ ಒಂದಷ್ಟು ಸೀಟ್ಗಳನ್ನು ಗೆದ್ದುಕೊಂಡು ಹೋದ್ಮೇಲೆ 2028-29 ಬರ್ತಾವಲ್ಲ ಅಸೆಂಬ್ಲಿ ಎಲೆಕ್ಷನ್ ಮತ್ತು ಪಾರ್ಲಿಮೆಂಟು, ಅಲ್ಲಿ ದೊಡ್ಡ ಒಂದು ಶಕ್ತಿಯನ್ನು ಕೇಜ್ರಿವಾಲ್ ಅವ್ರನ್ನ ಕರೆಸ್ಕೊಂಡು ಇಲ್ಲಿ ಒಂದು ಕ್ರಾಂತಿಯನ್ನು ಮಾಡ್ತಕ್ಕಂಥದ್ದು. ಆಮೇಲೆ ನೈತಿಕ ಹಕ್ಕು ನಮಗೆ ಇರೋದು ಹೊರತು ಈಗ ಅಧಿಕಾರ ಮಾಡೋರಿಗೆ ನೈತಿಕ ಕಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ದುಡ್ಡು ಮಾಡಿದ್ದಾರೆ, ಎಲ್ಲರೂ ಲಂಚ ಮಾಡಿದ್ದಾರೆ, ಎಲ್ಲರೂ ಜೈಲಿಗೆ ಹೋಗ್ತಿದ್ದಾರೆ. ಅಂದರೆ ಅವ್ರಿಗೆ ನೈತಿಕ ಹಕ್ಕಿ ಎಲ್ಲ ಇವ್ರು ಮತ ಕೇಳೋದಕ್ಕೋಸ್ಕರ ಅದಕ್ಕೆ ನಮಗೆ ನೈತಿಕ ಹಕ್ಕಿದೆ ಅಂತದ್ದೇನು ನಾವು ಮಾಡಿಲ್ಲ. ಈ ಕಾರ್ಯಕ್ರಮದ ಉದ್ದೇಶ ಕೆಂಗಲ್ ಹನುಮಂತಯ್ಯನವರ ವಾರ್ಡ್ ಹೆಸರನ್ನ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಈ ಕೆಂಗೇರಿ ಉಪನಗರದ ಒಂದು ಭಾಗಕ್ಕೆ ಇಟ್ಟಿರೋದು ನಮಗೆಲ್ಲ ಹೆಮ್ಮೆಯ ವಿಷಯ. ಯಾಕೆಂದ್ರೆ ಒಬ್ಬ ಸಜ್ಜನ, ಪ್ರಾಮಾಣಿಕ, ನಿಷ್ಠಾವಂತ ವ್ಯಕ್ತಿ, ದಕ್ಷ ವ್ಯಕ್ತಿ ನಮ್ಮ ವಿಧಾನಸೌಧದ ನಿರ್ಮಾತೃ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ನಮಗೆಲ್ಲರ ಹೆಮ್ಮೆಯ ವಿಷಯ ಆಗಿರೋದ್ರಿಂದ ನಾವು ಆ ಒಂದು ಹಿನ್ನೆಲೆಯಲ್ಲಿ ಕೆಂಗಲ್ ಹನುಮಂತಯ್ಯನವರ ಜನ್ಮದಿನ ಇವತ್ತು ಇರೋದ್ರಿಂದ ನಾವು ಆಚರಿಸ್ತಾ ಇದ್ದೀವಿ. ಅದಕ್ಕೆ ಜನರ ಬೆಂಬಲ ನಮಗೆ ಸಿಗ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಹಾಗೆ ಮುಖ್ಯಮಂತ್ರಿ ಚಂದ್ರ ಅವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಈ ಭಾಗದಲ್ಲಿ. ಹೌದು, ಅವರು ನಮ್ಮ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಅವರಿಗೆ ಬೇರೆ ತಮ್ಮ ವೈಯಕ್ತಿಕ ಕೆಲಸಗಳಿರೋದ್ರಿಂದ ಅತಿ ಬೇಗ ಹೊರಟರು. ಆದ್ರೂ ಸಹ ಕಾರ್ಯಕ್ರಮ ಚಾಲನೆ ಮಾಡಿ ಹೊರಟಿದ್ದಾರೆ. ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಕೆಂಗಲ್ ಹನುಮಂತಯ್ಯ ವಾರ್ಡ್ ಅನ್ನ ನಾವು ಒಂದು ಪ್ರತ್ಯೇಕವಾಗಿ ನೋಡ್ತಾ ಇದ್ದೀವಿ. ಈ ವಾರ್ಡ್ನ ಪ್ರತಿಷ್ಠಿತ ವಾರ್ಡ್ ಆಗಿರೋದ್ರಿಂದ ಅದನ್ನ ನಾವು ಪ್ರತ್ಯೇಕವಾಗಿ ನಾವು ನಮ್ಮ ಪಕ್ಷದ ಸಂಘಟನೆಯನ್ನು ನಡೆಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದ್ದೀವಿ. ನೀವೇ ಹೇಳ್ತಾ ಇದ್ದೀರಾ ಕೆಂಗಲ್ ಹನುಮಂತಯ್ಯ ವಾರ್ಡಿಗೆ ನಾವು ಅಭ್ಯರ್ಥಿ ಅಂತ, ಯಾವ ರೀತಿ ಕಾರ್ಯರೂಪಗಳನ್ನ ರೂಪಿಸ್ತಾ ಇದ್ದೀರಿ ಅಂತ? ನೋಡಿ, ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಒಂದು ಸಾಮಾನ್ಯ ಅಭ್ಯರ್ಥಿಯಾಗಿ ನಾವು ಸ್ಪರ್ಧೆ ಮಾಡ್ತೇವೆ. ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ. ನೋಡಿ, ಈ ಒಂದು ವಾರ್ಡ್ ಪ್ರತಿಷ್ಠಿತ ವಾರ್ಡ್ ಆಗಿ ಹೊರಹೊಮ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಪಕ್ಷಗಳಿಂದ ಒಂದು ಅವರೇ ಕ್ಯಾಂಡಿಡೇಟ್, ನಾನೇ ಕ್ಯಾಂಡಿಡೇಟ್ ಅಂತ ಮುಂದೆ ಬರ್ತಾ ಇದ್ದಾರೆ. ಆದ್ರೆ ನಾವು ಇಟ್ಕೊಂಡಿರತಕ್ಕಂಥ ಧ್ಯೇಯ ಏನಂದ್ರೆ ಸ್ವಚ್ಛ, ಪ್ರಾಮಾಣಿಕ, ದಕ್ಷ ಒಂದು ಆಡಳಿತವನ್ನು ನೀಡಬೇಕು. ಆ ನಿಟ್ಟಿನಲ್ಲಿ
ಭ್ರಷ್ಟಾಚಾರ ರಹಿತವಾದಂತ ಯಾವ್ದಾದ್ರು ಆಡಳಿತ ನೀಡೋದಿದ್ರೆ ಅದು ಆಮ್ ಆದ್ಮಿ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅಂತ ನಾವು ಜನರಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಪ್ರವೃತ್ತ ಆಗಿದೆ. ಮುಂದಿನ ದಿನಗಳಲ್ಲಿ ನನಗೆ ಆಶಾಭಾವನೆ ಇದೆ, ಇದರಲ್ಲಿ ಯಶಸ್ವಿ ಆಗ್ತೀವಿ. ಸರ್, ಇವತ್ತೇನು ಕೆಂಗೇರಿ ಭಾಗದಲ್ಲಿ ಕೆಂಗಲ್ ಹನುಮಂತಯ್ಯ ಅವರ ಜಯಂತಿಯನ್ನು ಆಯೋಜನೆ ಮಾಡಿದ್ದೀರಿ. ಮುಖ್ಯಮಂತ್ರಿ ಚಂದ್ರು ಅವರು ಬಂದು ಕೂಡ ಕೆಂಗಲ್ ಹನುಮಂತಯ್ಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಹೋಗಿದ್ದಾರೆ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನಾಳೆ ಮಹಾಶಿವರಾತ್ರಿ. ಈ ನಾಡಿನ ಸಮಸ್ತ ಜನತೆ ಹಾಗೂ ಈ ಪ್ರಪಂಚದ ಸಮಸ್ತ ಜನತೆಗೂ ಶುಭಾಶಯಗಳನ್ನ ಕೋರಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಇವತ್ತಿನ ದಿವಸ ನಾವು ಕೆಂಗಲ್ ಹನುಮಂತಯ್ಯ ಅವಾರ್ಡ್ ಅಲ್ಲಿ ಕೆಂಗಲ್ ಹನುಮಂತಯ್ಯನವರ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ, ಸಂಭ್ರಮನ ಆಚರಿಸ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಅವರು ಈ ರಾಜ್ಯ ಅಸ್ತಿತ್ವಕ್ಕೆ ಬರಕ್ಕೆ ಎಲ್ಲ ಕನ್ನಡ ಭಾಷೆ ಜನರನ್ನ ಏಕೀಕರಣ ಮಾಡಿ ಒಂದು ರಾಜ್ಯ ನಿರ್ಮಾಣ ಮಾಡೋ ಟೈಮಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು. ತಮ್ಗೆಲ್ಲೂ ತಿಳಿದಂಗೆ ಅವರು ಈ ವಿಧಾನಸೌಧನ ಕಟ್ಟಿದ್ದಲ್ಲಿ ದೊಡ್ಡ ಪಾತ್ರ, ಮಹಾ ಯೋಗದಾನ ಅವ್ರದ್ದಿದ್ದೇ ಇದೆ ಅಂತ. ಅವರು ನಂತರ MLA ರಾಜ್ಯಕ್ಕೆ ಮಾಡಬೇಕು, ಇದೆಲ್ಲ ಮಾಡಬೇಕು ಅಂತ ರಾಜ್ಯದಲ್ಲಿ ಹಲವಾರು ಕೆಲಸಗಳು ಮಾಡಿದ್ರು. ರೈಲ್ವೆ ಮಿನಿಸ್ಟರ್ ಆದ್ರು. ಅದ್ರ ನಂತರ ಅವರು ಕೇಂದ್ರಕ್ಕೂ ಹೋಗಿ MP ಆಗಿ ಅಲ್ಲೂ ಸಹ ಅವ್ರ ಅಪಾರ ಕೊಡುಗೆಗಳಿದೆ. ಸೊ ಇಂಥ ಒಂದು ವ್ಯಕ್ತಿತ್ವನ ಇವತ್ತಿನ ದಿವಸ ನಾವು ಸ್ಮರಣೆ ಮಾಡಿ ಒಂದು ಶ್ರದ್ಧಾಂಜಲಿ ಕೊಟ್ಟು ಅವರು ಹೇಳಿದ ತತ್ವ ನೀತಿ ಸಿದ್ಧಾಂತದ ಮೇಲೆ ಎಲ್ಲ ನಾವು ನಡ್ಕೊಂಡು ಹೋಗೋಣ ಅನ್ಬಿಟ್ಟು ಇಲ್ಲಿ ಈ ವಾರ್ಡಿನ ಜನತೆಗೆ ನಾವು ಒಳ್ಳೆ ಒಂದು ಸ್ವಚ್ಛ ಗುಣಮಟ್ಟದ ಆಡಳಿತ ಆಮ್ ಆದ್ಮಿ ಪಕ್ಷದಿಂದ ಕೊಡ್ಬೇಕು ಅಂತ ನಾವು ಹೊರಟಿದ್ದೀವಿ. ದೆಹಲಿಯಲ್ಲೂ ಕೂಡ ನಾವು ಸಾಧನೆಗಳನ್ನ ಮಾಡಿದ್ದೀವಿ. ನಮ್ಮ ಸಿಗ್ನೇಚರ್ ಕ್ಯಾಂಪೇನು, ಎಜುಕೇಶನ್, ಹೆಲ್ತ್ ಕೇರು, ಇದ್ರಲ್ಲಿ ನಾವು ಹಲವಾರು ಸಾಧನೆಗಳನ್ನ ಮಾಡಿದ್ದೀವಿ. ಅದೇ ತರ ಇಲ್ಲೂ ವ್ಯವಸ್ಥೆ ನಾವು ಬದಲಾವಣೆ ತರಬೇಕು ಅಂತ ನಾವು ನಮ್ಮ ಶಶಿಧರ ಆರಾಧ್ಯ ಅವರು ಈ ವಾರ್ಡಿನ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಾರೆ. ಅವ್ರ ಪರವಾಗಿ ನಿಂತು ಅವ್ರ ಬೆನ್ನೆಲುಬಾಗಿ ಇಲ್ಲಿಂದ ನಾವು ಈ ಸೀಟನ್ನ ಗೆದ್ದು ಜನಗಳಿಗೆ ಇಲ್ಲಿ ಅವ್ರ ಕುಂದುಕೊರತೆಗಳನ್ನ ಪರಿಹರಿಸಬೇಕು ಅಂತ ನಾವು ಇವತ್ತಿನ ದಿವಸ ಪಣ ತೊಟ್ಟಿದ್ದೀವಿ.